ವಾರ್ತೆಯ ಮುಖ್ಯಾಂಶಗಳು. ಶಿರಸಿಯ ದಸರಾ ಕ್ರೀಡಾಕೂಟದ ಹಗ್ಗಜಿಗ್ಗಾಟ ಸ್ಪರ್ಧೆಯಲ್ಲಿ ಶಿರಸಿ ಮರಾಠಿಕೊಪ್ಪದ ಶಿವ ಬಾಯ್ಸ್ ತಂಡ ಪ್ರಥಮ. ಶ್ರೀ ಮಾರಿಕಾಂಬಾ ದೇವಾಲಯದ ದಸರಾ ಕ್ರೀಡಾಕೂಟದಲ್ಲಿ ಹಿರಿಯರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಯಲ್ಲಿ ರಘು ಕಾನಡೆ ಪ್ರಥಮ. 1 ತಿಂಗಳೊಳಗೆ ಆಸ್ಪತ್ರೆಯ ಯಂತ್ರೋಪಕರಣಕ್ಕೆ ಟೆಂಡರ್ ಕರೆಯದಿದ್ದರೆ ಹೋರಾಟ ಆರಂಭ. ಅನಂತಮೂರ್ತಿ ಹೆಗಡೆ. ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರಿಗೆ ಸಂಸ್ಥೆಯ ಹಿತಾಸಕ್ತಿ ಗೌಣ ಕಡವೆ ಹೆಗಡೆ ಕಿಡಿ. ಬಸ್ ತಂಗುದಾಣ ಸ್ವಚ್ಛಗೊಳಿಸಿದ ಜೀವಜಲ ಕಾರ್ಯಪಡೆಯ ಸದಸ್ಯರು. ಟಿಎಸ್ಎಸ್ ಹಾಲಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಅವರು ಸುದ್ದಿಗೋಷ್ಠಿ ನಡೆಸಿ ಟಿಎಸ್ಎಸ್ನಲ್ಲಿ ನಡೆದಿರುವ ಅವ್ಯವಹಾರಕ್ಕೆ ಹಿಂದಿನ ಆಡಳಿತ ಮಂಡಳಿಯೇ ಕಾರಣ ಎಂದು ನೀಡಿರುವ ಹೇಳಿಕೆಯನ್ನು ಹಿಂದಿನ ಆಡಳಿತ ಮಂಡಳಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹಿಂದಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡವೆ ಅವರು ಶಿರ್ಸಿ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಹಳ ತಪ್ಪು ಮಾಡಿದ್ದಾರೆ ಹೇಳುವಂಥದ್ದನ್ನು ಅವರು ಪದೇ ಪದೇ ಈಗ ಬಂದಾಗಿದ್ದರೂ ಇಲ್ಲಿವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ. ಅದು ತಪ್ಪು. ಯಾಕಂದರೆ ನಾವು ಈಗೇನು ಅವರು ಸ್ಪೆಷಲ್ ಆಡಿಟ್ ಹೇಳಿ ಏನು ಮಾಡಿದ್ದಾರೆ ಅದೇ ಥರ ನಾವು ಅದೇ ಇವ್ರ ಹತ್ರ ನಾವು ಆಡಿಟ್ ಮಾಡಿಸಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿ ಅದೇ ಪ್ರಕಾರ ನಾವು ಇದು ಮಾಡಿದ್ದು ನಾವು ಲಾಭದಲ್ಲಿದ್ದೇವೆ, ಸರಿ ಇದೆ ಹೇಳುವಂಥದ್ದು. ನಾವು ಈಗ ಒಂದು ಕಲ್ಪಿತವಾಗಿರುವಂಥ ಒಂದು ಅವರು ಮೊದಲಿಂದ ಹೇಳ್ತಾ ಬಂದಿದ್ದಂಥ ವಿಷಯವನ್ನೇ ಇನ್ನು ಅದನ್ನು ಖರೆ ಮಾಡಲಿಕ್ಕೆ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರು ಶಾಸಕರಿದ್ದ ಸಮಯದಲ್ಲಿ ಮಂಜೂರಾಗಿದ್ದ ಆಸ್ಪತ್ರೆಯ ಕೆಲಸ ಪ್ರಾರಂಭವಾದರೆ ಬಿಜೆಪಿ ಸರ್ಕಾರಕ್ಕೆ ಆಸ್ಪತ್ರೆ ನಿರ್ಮಾಣದ ಕ್ರೆಡಿಟ್ ಹೋಗಲಿದೆ ಎಂಬ ಕಾರಣಕ್ಕೆ ಈಗಿನ ಶಾಸಕರು ಸರ್ಕಾರಿ ಆಸ್ಪತ್ರೆಯ ಕೆಲಸ ವಿಳಂಬ ಮಾಡುತ್ತಿದ್ದಾರೆ ಎಂದು ನನಗನಿಸುತ್ತಿದೆ. 80% ಆಸ್ಪತ್ರೆಯ ಕಾಮಗಾರಿ ಮುಗಿದ ಕಾರಣ ಕೂಡಲೇ ವೈದ್ಯರ ನೇಮಕಾತಿ ಆಗಬೇಕು. ಯಂತ್ರೋಪಕರಣಗಳಿಗೆ ಟೆಂಡರ್ ಕರೆಯಬೇಕು. ಇನ್ನು 30 ದಿನದಲ್ಲಿ ಟೆಂಡರ್ ಕರೆಯದಿದ್ದಲ್ಲಿ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ಹೋರಾಟ ಸಮಿತಿ ರಚಿಸಿ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಶಿರ್ಸಿ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅನಿಸ್ತಾ ಇದೆ. ಯಾಕೆಂದ್ರೆ ಕಳೆದ ಅಕ್ಟೋಬರ್ನಲ್ಲಿ ವೈದ್ಯರ ನೇಮಕಾತಿ ಇರಬಹುದು, ಯಂತ್ರೋಪಕರಣ ಪಟ್ಟಿ ಇರಬಹುದು, ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆ ದಾಖಲಾತಿ ನಮಗೆ ಕೊಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಮತ್ತು ವಿಶೇಷ ಅಂತಂದರೆ ಹಿಂದೆ ಸರ್ಕಾರಿ ಆದೇಶದಲ್ಲಿ 112 ಕೋಟಿಗಳ ಹಣವನ್ನು ಕಟ್ಟಡಕ್ಕೂ 30 ಕೋಟಿ ಹಣವನ್ನು ಏನು ಯಂತ್ರೋಪಕರಣಗಳಿಗೆ ಮೀಸಲಿಟ್ಟಿದ್ರು, ಅದು 30 ಕೋಟಿ ಹೋಗಿ 5 ಕೋಟಿ 20 ಲಕ್ಷ ಆಗಿದೆ. ಅದನ್ನು ನಾವು ಹಲವಾರು ಬಾರಿ ಧ್ವನಿ ಎತ್ತಿಯಾಗಿದೆ, ಆರೋಪ ಮಾಡಾಗಿದೆ. ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಾಲಯದ ದಸರಾ ಕ್ರೀಡಾಕೂಟದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಶಿರ್ಸಿ ಮರಾಠಿಕೊಪ್ಪದ ಹರೀಶ್ ನಾಯ್ಕ್ ನೇತೃತ್ವದ ಶಿವ ಬಾಯ್ಸ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ವಿಜೇತರಿಗೆ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ ಇತರರು ಬಹುಮಾನ ವಿತರಿಸಿದರು. ಒಂದೇ ಸರಿ ಬಂತು ಜಗ್ರಿ ಜೀವಜಲ ಕಾರ್ಯಪಡೆ ಸದಸ್ಯರುಗಳಾದ ವಿನಯ್, ಕೇಶವ್, ಪ್ರಣವ್, ಮಂಜುನಾಥ್, ಜಗದೀಶ್, ಮಹೇಂದ್ರ ಇವರಿಂದ ಕುಕ್ರಿ, ನೆಬ್ಬೂರ್, ಬಿಡ್ಕೆಬೈಲ್, ಓಣಿ, ವಿಘ್ನೇಶ್ವರ ಬಸ್ ತಂಗುದಾಣ ಸ್ವಚ್ಛಗೊಳಿಸಲಾಯಿತು. ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಾಲಯದ ದಸರಾ ಕ್ರೀಡಾಕೂಟದಲ್ಲಿ ಹಿರಿಯರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ರಘು ಕಾನಡೆ ಪ್ರಥಮ, ಮನೋಹರ್ ಜೋಗ್ಳೇಕರ್ ದ್ವಿತೀಯ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ಸಿಬ್ಬಂದಿ ಪ್ರಕಾಶ್ ಎಚ್ ಪಗಡೆ ತೃತೀಯ ಸ್ಥಾನ ಪಡೆದಿದ್ದಾರೆ. ವಿಜೇತರಿಗೆ ಮಾರಿಕಾಂಬಾ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ ಹಾಗೂ ವತ್ಸಲ ಹೆಗಡೆ ಬಹುಮಾನ ವಿತರಿಸಿದರು.
ಅಲ್ಲ ಇಲ್ಲಿ ಮೇಲೆ ಬರೀಲ್ಲ ಹೇಳ್ಬಿಟ್ರೆ ನೀವು ಯಾವ್ದು ಗೊತ್ತಾಗ್ಲಿಲ್ಲ ಸರ್. ಹೊಡ್ತಾ ಸರ್ ಸರ್ ಪುಟ್ಟ ಸರ್ ಕ್ಯಾಪ್ ಪಕ್ಕಿಬ್ರು